3,95,000ಕ್ಕೆ ಮಾಡ್ಕೊಡ್ತೀನಿ ಸರ್. ಬರೀ 3,95,000. ಗಾಡಿ ಹೆಂಗಿದೆ ಸರ್? ಗಾಡಿ A1 ಕಂಡೀಷನ್ ಇದೆ. ಬನ್ನಿ ಓಡಿಸಿ ಇನ್ಸ್ಪೆಕ್ಟ್ ಮಾಡಿ ಅದಾದ್ಮೇಲೆ ತಗೊಂಡೋಗಿ. 2013-14 i20 ಬರಲ್ಲ, ಆ ಬೆಲೆಗೆ ನಿಮಗೆ BMW 525i ಪೆಟ್ರೋಲ್ ಆಟೋಮ್ಯಾಟಿಕ್ ಕೊಡ್ತೀನಿ. 5,75,000ಗೆ 5,75,000 28 ಲಕ್ಷ ಶೋರೂಮ್ ಇದ್ದಂತಹ ಗಾಡಿ 5,35,000ಕ್ಕೆ ವಿತ್ NOC Audi A4 ಸಿಗ್ತಾ ಇದೆ, ಬ್ಲಾಕ್ ಬ್ಯೂಟಿ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. ಒಂದು ಫೈನಲ್ ಪ್ರೈಸ್ 5,45,000 ಡನ್ ಸರ್. ಫೈನಲ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಹೌದು ಸರ್, ವ್ಯಾಲೆಂಟೈನ್ ಡೇ ಆಫರ್ ಕೂಡ ಕೊಡ್ತೀನಿ. ಫುಲ್ ಟ್ಯಾಂಕ್ ಫ್ಯೂಯಲ್ ಅಟ್ ದಿ ಟೈಮ್ ಆಫ್ ಡೆಲಿವರಿ ಸರ್. 5,75,000ಕ್ಕೆ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಹೋಂಡಾ ಅಕಾರ್ಡ್ ಕ್ಲಾಸ್ ಕಂಡೀಷನ್. ಸೊ ಈ ಗಾಡಿಗಳಿಗೆಲ್ಲ ಅಷ್ಟು ವ್ಯಾಲ್ಯೂ ಇದೆ ಆಕ್ಚುಲಿ, ಬಟ್ ಅಂಡರ್ ರೇಟೆಡ್ ವೆಹಿಕಲ್ಸ್. ಯಾಕೆಂದ್ರೆ ಇಂಡಿಯಾದಲ್ಲಿ ಮೈಲೇಜ್ ಬರಲ್ಲ ಅಂದ್ಬಿಟ್ಟು ಪ್ರೈಸ್ ಕಮ್ಮಿ. 7,30,000ಕ್ಕೆ Hyundai Verna 17 ಮಾಡಲ್ ಫುಲ್ಲಿ ಟಾಪ್ ಅಂಡ್ ಸಿಗ್ತಾ ಇದೆ ವಿತ್ ಸನ್ ರೂಫ್ ಬ್ಲಾಕ್ ಕಲರ್ ಅಲ್ಲಿ. 6,25,000ಕ್ಕೆ 12 ಮಾಡಲ್ XUV500 ಸಿಗ್ತಾ ಇದೆ. Tastes like magic. Got to have it. This on the tongue so you know that it's sweet. Loving the flavor, I'm loving the treat. Hi guys, ನೋಡಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದ್ರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ನೋಡ್ತಾ ಇದ್ದೀರಾ? ಇಲ್ಲಿ ನೋಡ್ತಿರ್ಬೋದು, ಈ ಶೋರೂಮ್ ಅಲ್ಲಿ 2 ಜೆಟಾಗಳಿದೆ, ಪಸೆಟ್ ಇದೆ, ವರ್ನಾ ಇದೆ. ಲಕ್ಸುರಿ ಕಾರ್ ನೋಡ್ತಿದ್ರೆ ನಿಮಗೆ Audi A4 ಇದೆ. ಈ ತರ ಸುಮಾರಷ್ಟು ಕಾರ್ಗಳಿದೆ. ಅಂಡ್ ಆಲ್ಸೋ SUVಗಳು ನೋಡ್ತಾ ಇದ್ರೆ XUV500 ಸಾಕಷ್ಟು ಇದೆ, ರೆಕ್ಸ್ಟಾನ್ಗಳಿದೆ, ಇನ್ನೂ ಸಾಕಷ್ಟು ಕಾರ್ಗಳು. ಕ್ಯಾಪ್ಟಿವಾ ಆಗಿರ್ಬೋದು, ಬಜೆಟ್ ಫ್ರೆಂಡ್ಲಿ ನಿಮಗೆ ಒಂದು 7 ಸೀಟರ್ ಸಿಗುತ್ತೆ. ಆ್ಯಂಡ್ ಜೊತೆಗೆ ಮಿಡ್ ಸೆಗ್ಮೆಂಟ್ ಕಾರು i20ಗಳು ಕೂಡ ಅವೈಲೇಬಲ್ ಇದೆ, ಫೀಗೋಗಳು ಕೂಡ ಸಿಗುತ್ತೆ, ಆ್ಯಂಡ್ ಇಕೋ ಸ್ಪೋರ್ಟ್ ಕೂಡ ಇಲ್ಲಿ ಸಿಗುತ್ತೆ. ನಾನು ಮಾತಾಡ್ತಿರೋದು ಬಂದು ಹೌಸ್ ಆಫ್ ಕಾರ್ಸ್ನ ಬ್ರಾಂಚ್ 2 ಬಗ್ಗೆನೇ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದ್ರೆ, ಇದು ಬಂದು ಬನ್ನರ್ಘಟ್ಟ ಮೇನ್ ರೋಡ್ ಬಿಳೆಕಳ್ಳಿ ಏನು ಬರುತ್ತೆ ಆ ಸಿಗ್ನಲ್ ಹತ್ರನೇ ಬರುತ್ತೆ. ಅಂದರೆ ನಿಮಗೆ ರಾಯಲ್ ಓಕ್ ಇದೆ, ಅದರ ಪಕ್ಕದಲ್ಲೇ ಬರುತ್ತೆ, ಬಿಸೈಡ್ ರಾಯಲ್ ಓಕು. ಆ್ಯಂಡ್ ನಮ್ಮ ಜೊತೆಗೆ ಈ ಒಂದು ಹೌಸ್ ಆಫ್ ಕಾರ್ಸ್ನ ಮ್ಯಾನೇಜರ್ ಆಗಿರುವಂತಹ ವಕಾಸ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಗಿದ್ದೀರಾ ಸರ್ ನೀವು? ತುಂಬ ಚೆನ್ನಾಗಿದ್ದೀನಿ ಸರ್. ಹೇಳಿ, ಇವಾಗ ಇಷ್ಟೊಂದೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ಸ್ ಇದೆ, ಸುಜುಕಿ ಬಿಟ್ಟು ಯಾರಾದ್ರೂ ತಗೋಬೇಕು ಅಂತಿರೋರಿಗೆ ಇದು ರೈಟ್ ಶೋರೂಮ್ ಅಂತ ಹೇಳ್ತೀನಿ. ಕರೆಕ್ಟ್ ಸರ್. ಸೊ ಲೋನ್ ಫೆಸಿಲಿಟಿ ಯಾವ ತರ ಸಿಗುತ್ತೆ ಸರ್? ಲೋನ್ ಫೆಸಿಲಿಟಿ ಆಲ್ ಓವರ್ ದಿ ಬ್ಯಾಂಗ್ಳೂರು ಮತ್ತು ಆಲ್ ಓವರ್ ದಿ ಕರ್ನಾಟಕ. ಪ್ರೊಫೈಲ್ ಅಬೌವ್ 720 ಸಿವಿಲ್ ಸ್ಕೋರ್ ಇದ್ರೆ ಅಪ್ ಟು 80 to 90% ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ಅದಕ್ಕಿಂತ ಕಮ್ಮಿ ಇದ್ರೆ? ಅದಕ್ಕಿಂತ ಕಮ್ಮಿ ಇದ್ರೂ ಸ್ವಲ್ಪ ಲೋನ್ ಎಲಿಜಿಬಿಲಿಟಿ ಸ್ವಲ್ಪ ಕಡಿಮೆ ಬರುತ್ತೆ. ಟೆನ್ಯೂರ್ ಜಾಸ್ತಿ ಬರಲ್ಲ, ಟೆನ್ಯೂರ್ ಕಡಿಮೆ ಬರುತ್ತೆ. ಲೋನ್ ಆಗಲ್ಲ ಅಂತಲ್ಲ, ಲೋನ್ ಆಗುತ್ತೆ. ಲೋನ್ ಆಗುತ್ತೆ, ಟೆನ್ಯೂರ್ ಕಡಿಮೆ ಬರುತ್ತೆ ಮತ್ತು ಲೋನ್ ಅಪ್ರೂವಲ್ ಅಮೌಂಟ್ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಕಮ್ಮಿ, 70 to 75%. ಓಕೆ, ಇವಾಗ ಗಾಡಿಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ಸ್ ಅಂತ ಹೇಳಿದೆ. ಅಕಾರ್ಡ್ ಕೂಡ ಇದೆ, ಬ್ಯೂಟಿಫುಲ್ ಆಗಿದೆ. ನಾನು ಆಕ್ಚುಲಿ ಗಾಡಿ ತಗೋಬೇಕು ಅಂತ ನೋಡ್ತಿದ್ದಾಗ ಅಕಾರ್ಡ್ ಕೂಡ ನನ್ನ ಲಿಸ್ಟಲ್ಲಿ ಇತ್ತು, ಅವಾಗ ಸಿಗ್ಲಿಲ್ಲ, ಅದನ್ನೇ ಬೇಜಾರು ಮಾಡ್ಕೊತಾ ಇದ್ದೆ. ಬಂದಾಗ ಇದು ವೈಟ್ ಕಲರ್ ಗಾಡಿ ಸಕ್ಕದಾಗಿದೆ ವಿತ್ ಸನ್ ರೂಫ್, ಅದು ಕೂಡ ಸೊ ಬ್ಯೂಟಿಫುಲ್ ಆಗಿದೆ. ಸರ್, ಇವಾಗ ಅದನ್ನ ಬಿಟ್ಟು XUV ಎಷ್ಟಿದೆ ಸರ್? XUV ನಮ್ಮ ಹತ್ರ ಆಲ್ಮೋಸ್ಟ್ 4 XUVs ಇದೆ. 4 XUV W6 ಇಂದ ತಗೊಂಡು W10 ವರೆಗೂ ಇದೆ. ವಿತ್ ಸನ್ ರೂಫ್ ಸಿಗುತ್ತೆ, ವಿತ್ ಸನ್ ರೂಫ್ ಇದೆ, ಆಟೋಮ್ಯಾಟಿಕ್ ಇದೆ, ಮ್ಯಾನ್ಯುಯಲ್ ಇದೆ. ಲಕ್ಸುರಿ ಕಾರ್ಸ್ ಯಾವಾಗಲೂ ಜಾಸ್ತಿ ಇರ್ತಿತ್ತು, ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಇಲ್ಲ ಸರ್, ಇದೆ ಸರ್. ರಿಫಬ್ಗೆ ಎಲ್ಲ ಕಳ್ಸಿದೀನಿ. ನೀವು ಯಾವ ಆಪ್ಷನ್ ಬೇಕು, A8 ಇರಲಿ, A4 ಇರಲಿ, Q7 ಇರಲಿ, ಎಲ್ಲ ಆಪ್ಷನ್ಸ್ ಇದೆ. ಎಲ್ಲ ಆಪ್ಷನ್ಸ್ ಇದೆ ಸರ್. ಜನರಲ್ ಆಗಿ ಇತ್ತೀಚೆಗಂತೂ ಸುಮಾರು ವಿಡಿಯೋಗಳು ಮಾಡ್ತಿದ್ದೀರಾ, ಬಟ್ ಈ ವಿಡಿಯೋದಲ್ಲಿ ಏನ್ ಸ್ಪೆಷಾಲಿಟಿ ಸರ್? ಈ ವಿಡಿಯೋದಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ಈ ಸತಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ವ್ಯಾಲೆಂಟೈನ್ ಡೇ ಆಫರ್. ಅದು ನೆಕ್ಸ್ಟ್ ಬಂದ್ಬಿಟ್ಟು ಲೇಟೆಸ್ಟ್ ಮಾಡೆಲ್ ವೆಹಿಕಲ್ಸ್, ರೀಸೆಂಟ್ ಮಾಡೆಲ್ ವೆಹಿಕಲ್ಸ್ ನಿಮಗೆ ಪಾಕೆಟ್ ಫ್ರೆಂಡ್ಲಿ ಬಜೆಟ್ ಅಲ್ಲಿ ಕೊಡ್ತೀನಿ. ಲಕ್ಸುರಿಯಸ್ ಗಾಡಿ ಇರಲಿ ಅಥವಾ ಕಮರ್ಷಿಯಲ್ ವೆಹಿಕಲ್ ಇರಲಿ, ಎಲ್ಲ ನಿಮಗೆ ವಿತ್ ಇನ್ ಪಾಕೆಟ್ ಬಜೆಟ್ ಫ್ರೆಂಡ್ಲಿ ಅಂತ ಎಲ್ಲ ಪ್ರೈಸ್ ಮಾಡಿರ್ತಿದ್ದೀನಿ. ಇವಾಗ ಫುಲ್ ವಿಡಿಯೋ ನೋಡೋದಕ್ಕಾಗಲ್ಲ, ಯಾವ್ದಾದ್ರು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿ ನಮ್ಮ ವೀಕ್ಷಕರಿಗೆ. ಆ ಥರ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಿಮಗೆ ಒಂದು 2013-14 i20 ಬರಲ್ಲ, ಆ ಬೆಲೆಗೆ ನಿಮಗೆ BMW 525i ಪೆಟ್ರೋಲ್ ಆಟೋಮ್ಯಾಟಿಕ್ ಕೊಡ್ತೀನಿ ನಿಮಗೆ. ಅಂದರೆ ಕಂಡೀಷನ್ ಚೆನ್ನಾಗಿರಲ್ವಾ? ಅದು ಕಂಡೀಷನ್ ಚೆನ್ನಾಗಿರುತ್ತೆ, ಸಿಂಗಲ್ ಓನರ್ ವಿತ್ ರೆಕಾರ್ಡೆಡ್ ಮೈಲೇಜ್. ಸೂಪರ್ ಅಲ್ಲ ಸರ್? ಹಾಗಾದ್ರೆ ವೀಕ್ಷಕರೇ, ಅದು ಯಾವ ಗಾಡಿ i20 ಪ್ರೈಸಲ್ಲಿ ಲಕ್ಸುರಿ ವೆಹಿಕಲ್ ಸಿಗ್ತಿರೋದು, ಇದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, Volkswagen Passat ಇದೆ. ಇದು ಕೂಡ ಒನ್ ಆಫ್ ದಿ ಸೆಮಿ ಲಕ್ಸುರಿ ವೆಹಿಕಲ್. ಎಲ್ಲ ತರ ಫೀಚರ್ಸ್ ಬಂದ್ಬಿಡುತ್ತೆ ಇದರಲ್ಲಿ. ಸರ್, ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದ್ಬಿಟ್ಟು 2013 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬರ ಬಂದ್ಬಿಟ್ಟು 1,03,000 ಓಡಿದೆ. ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ, 2 ಲೀಟರ್ ಇಂಜಿನ್ ಬರುತ್ತೆ ಇದಕ್ಕೆ. ನಿಮಗೆ ಫ್ರಂಟ್ 2 ವೆಂಟಿಲೇಟೆಡ್ ಸೀಟ್ಸ್, ಕಂಫರ್ಟ್ ಲೈನ್ ವೇರಿಯಂಟ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಟೈರ್ ಕಂಡೀಷನ್ ಅಪ್ ಟು 70% ಇದೆ. ಓಕೆ, ಲೆದರ್ ಸೀಟ್ಸ್ ಬರುತ್ತೆ, ಎಲೆಕ್ಟ್ರಾನಿಕಲ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ ಫ್ರಂಟ್ ಟು. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಆಟೋ ಹೋಲ್ಡ್ ಕಂಟ್ರೋಲ್ ಮತ್ತು ಆಟೋ ಪಾರ್ಕ್ ಅಸಿಸ್ಟ್ ಕೂಡ ಬರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ ಅಂಡ್ ಆಟೋ ಹೋಲ್ಡ್ ಕೂಡ ಬರುತ್ತೆ. ಸೊ ಇದರಲ್ಲಿ ಸ್ಮಾರ್ಟ್ ಸ್ಟಾರ್ಟ್ ಆಫ್ ಆಪ್ಷನ್ ಬರುತ್ತೆ.
ಸರ್ ಎಷ್ಟು ಲೀಟರ್ ಇಂಜಿನ್ ಇದು? ಸರ್ 2 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. 2 ಲೀಟರ್ ಪವರ್ಫುಲ್ ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಸರ್. ಹೌದು, ಡೀಸೆಲ್ ಇಂಜಿನ್ ಅಂಡ್ ಅಲಾಯ್ ವೀಲ್ಸ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂಡ್ ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದಕ್ಕೆ ಹಾಕಿದ್ದಾರೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಇದರಲ್ಲಿ ಬರುತ್ತೆ. ಕಂಪ್ಲೀಟ್ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಇದು. ಸರ್ ಪ್ರೈಸ್ ಇದು? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,45,000. ಓಕೆ. ಫೈನಲ್ ಟು ಫೈನಲ್ 5,75,000ಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಮಾತ್ರ ಮಾಡ್ಕೊಡ್ತೇನೆ. 5,75,000ಗೆ 5,75,000 28 ಲಕ್ಷ ಶೋರೂಮ್ ಎಕ್ಸ್ ಶೋರೂಮ್ ಇದ್ದಂತಹ ಗಾಡಿ. ಹೌದು ಸರ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬ್ಲ್ಯಾಕ್ ಕಲರ್ ಹ್ಯುಂಡೈ ವರ್ನಾ ಇದೆ, ಬ್ಲ್ಯಾಕ್ ಬ್ಯೂಟಿ ವಿತ್ ಸನ್ರೂಫ್ ಇದೆ ಇದು. ಹೌದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ವರ್ನಾ SX ಆಪ್ಷನಲ್ ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಬರುತ್ತೆ. 2017 ಮಾಡಲ್, ಸಿಂಗಲ್ ಓನರ್, ಗಾಡಿ ಬರ ಬಂದ್ಬಿಟ್ಟು 50,000 ಓಡಿದೆ. ಓಕೆ. ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ ಸರ್ ಇದಕ್ಕೆ. ನಿಮಗೆ ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ. ಫ್ರಂಟ್ 2 ವೆಂಟಿಲೇಟೆಡ್ ಸೀಟ್ಸ್, 7 ಏರ್ ಬ್ಯಾಗ್ಸ್ ಇನ್ಕ್ಲೂಡಿಂಗ್ ನೀ ಏರ್ ಬ್ಯಾಗ್ ಕೂಡ ಬರುತ್ತೆ. ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಕ್ರೂಸ್ ಕಂಟ್ರೋಲು ವಿತ್ 6 ಸ್ಪೀಡ್ ಬರುತ್ತೆ ನಿಮಗೆ. ಇದು ಗೇರ್ ಶಿಫ್ಟ್ ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ ಇದಕ್ಕೆ. ಅಂಡ್ ವೀಕ್ಷಕರೇ, ಇದರಲ್ಲಿ ಸನ್ರೂಫ್ ಕೂಡ ಬರುತ್ತೆ, ಆಟೋಮೆಟಿಕ್ ಫೋಲ್ಡಿಂಗ್ ORVMs ಕೂಡ ಬರುತ್ತೆ, ಇಂಟರ್ನಲಿ ಅಡ್ಜಸ್ಟಬಲ್ ಬಟನ್ ಸ್ಟಾರ್ಟ್ ಗಾಡಿ ಸರ್ ಅದು. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. 7 ಏರ್ ಬ್ಯಾಗ್ಸ್ ಬರುತ್ತೆ. ಇವರು ಹೇಳಿದ ಹಾಗೆ DRLs ಕೂಡ ಬರುತ್ತೆ. ಬ್ಲ್ಯಾಕ್ ಕಲರ್ ಅಲ್ಲಿ ಮಸ್ತಾಗಿ ಕಾಣ್ತಾ ಇದೆ ವೆಹಿಕಲ್. ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಡಿಸ್ಕ್ ಬರುತ್ತೆ ಇದಕ್ಕೆ. ಹೌದು ಸರ್. ಸರ್ ಪ್ರೈಸ್ ಇದು? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000. ಫೈನಲ್ ಟು ಫೈನಲ್ 7,45,000ಗೆ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಸರ್ ಇದು? 17 ಮಾಡಲ್, ಸಿಂಗಲ್ ಓನರ್, 50,000 ಡ್ರಿವನ್. 17 ಮಾಡಲ್, ಸಿಂಗಲ್ ಓನರ್ ವರ್ನಾ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ನಮ್ಮ ಫೈನಲ್ ಟು ಫೈನಲ್ ಹೋಗ್ಲಿ 730ಗೆ ಮಾಡ್ಕೊಡ್ತೀನಿ ಸರ್. 7,30,000ಕ್ಕೆ ಹ್ಯುಂಡೈ ವರ್ನಾ 17 ಮಾಡಲ್ ಫುಲ್ಲಿ ಟಾಪ್ ಅಂಡ್ ಸಿಗ್ತಾ ಇದೆ ವಿತ್ ಸನ್ ರೂಫ್ ಬ್ಲ್ಯಾಕ್ ಕಲರ್ ಅಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹ್ಯುಂಡೈ i20 ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ i20 ಇಲೈಟ್ ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್ ಬರುತ್ತೆ. ಓಕೆ. 2015 ಮಾಡಲ್, ಸಿಂಗಲ್ ಓನರ್, ಗಾಡಿ ಬೇರೆ ಬಂದ್ಬಿಟ್ಟು 55,000 ಓಡಿದೆ ಸರ್. ರೆಕಾರ್ಡೆಡ್ ಡ್ರಿವನ್ ವಿತ್ ಸರ್ವಿಸ್ ಎಷ್ಟೇ ಬೇಕಂದ್ರೆ ಕೊಡ್ತೀನಿ. ಇದು ನಿಮಗೆ ಬೇಸಿಕ್ ಫೀಚರ್ಸ್ ಎಲ್ಲ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗು, ಕೀಲೆಸ್ ಎಂಟ್ರಿ, ಬಟನ್ ಸ್ಟಾರ್ಟು, ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ABS ಬರುತ್ತೆ. ರೇರಲ್ಲೂ ಕೂಡ AC ವೆಂಟ್ಸ್ ಇದರಲ್ಲಿ ನಿಮಗೆ AC ವೆಂಟ್ಸ್ ಬರುತ್ತೆ ಸರ್. ರೇರ್ ಡಿಫಾಗರ್ ಬರುತ್ತೆ, ವೈಪರ್ ಬರಲ್ಲ, ಸ್ಪೋರ್ಟ್ಸ್ ಆಗಿರೋದ್ರಿಂದ. ಬಟ್ ಆಲ್ಸೋ ಇದು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ವೆಹಿಕಲ್. ಅಂಡ್ 54,000 ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಓಡಿದೆ ಇದು ಗಾಡಿ. ಸರ್ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000. ಫೈನಲ್ ಟು ಫೈನಲ್ ಒಂದೇ ಒಳ್ಳೆ ಆಫರ್ ಕೊಡ್ತೀನಿ, ಮಾರ್ಕೆಟಲ್ಲಿ ಯಾರು ಕೊಡಲ್ಲ. 5,45,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5,45,000ಗೆ 2015 i20 ಇಲೈಟ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. ಒಂದು ಫೈನಲ್ ಪ್ರೈಸ್ 5,45,000 ಡನ್ ಸರ್. ಫೈನಲ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ? ಹೌದು ಸರ್. ವ್ಯಾಲೆಂಟೈನ್ ಡೇ ಆಫರ್ ಕೂಡ ಕೊಡ್ತೀನಿ. ಫುಲ್ ಟ್ಯಾಂಕ್ ಫ್ಯೂಯಲ್ ಅಟ್ ದಿ ಟೈಮ್ ಆಫ್ ಡೆಲಿವರಿ ಸರ್. ವೀಕ್ಷಕರೇ, ಇವ್ರು ಏನೇ ಫೈನಲ್ ಪ್ರೈಸ್ ಹೇಳಿದ್ರು, ಇಲ್ಲಿ ಬಂದು ಕಂಪ್ಲೀಟ್ ಆಗಿ ನೆಗೋಷಿಯೇಟ್ ಮಾಡಿ ಒಂದು ಒಳ್ಳೆ ಪ್ರೈಸಲ್ಲಿ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಬಟ್ ಇದ್ರೆ ಬಿಡ್ತಾರೆ, ಖಂಡಿತವಾಗ್ಲೂ ಬರ್ಬೋದು, ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತಾರೆ. ಆ್ಯಂಡ್ ಪ್ರೈಸಿಂಗ್ ಕೂಡ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೋಡ್ತಿರ್ಬೋದು, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಆ್ಯಂಡ್ ಫಸ್ಟ್ 2 ಗಾಡಿ ಏನು ನೋಡಿದ್ರಿ, ಈ 2 ಗಾಡಿಲೂ ಕೂಡ ಏರ್ ಬ್ಯಾಗ್ಸ್ ಬಂದ್ಬಿಟ್ಟು ಮೋರ್ ದ್ಯಾನ್ 6 ಬರುತ್ತೆ. ಇದರಲ್ಲಿ 7, ಅದರಲ್ಲಿ 6. ಹೌದು ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬ್ಲ್ಯಾಕ್ ಕಲರಲ್ಲಿ ಒಂದು ಬ್ಲ್ಯಾಕ್ ಬ್ಯೂಟಿ ಇದೆ, Audi A4. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು Audi A4 2011 ಮಾಡಲ್, ಸೆಕೆಂಡ್ ಓನರು. ಓಕೆ. ಗಾಡಿ ಬರೆ ಬಂದ್ಬಿಟ್ಟು ನಿಮಗೆ 78,000 ಓಡಿದೆ. ಡೀಸೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಇದಕ್ಕೆ. ನಿಮಗೆ DSG ಗೇರ್ ಬಾಕ್ಸ್, 2 ಲೀಟರ್ ಎಂಜಿನ್ ಬರುತ್ತೆ. ಓಕೆ. ಪ್ರೀಮಿಯಂ ಫೀಚರ್ ವಿತ್ ಸನ್ರೂಫ್, 8-way ಪವರ್ ಅಡ್ಜಸ್ಟೇಬಲ್ ಸೀಟು, 6 ಏರ್ ಬ್ಯಾಗ್ಸು, ರೇರ್ ಆಮ್ರೆಸ್ಟು, ಫ್ರಂಟ್ ಆಮ್ರೆಸ್ಟು, ಮತ್ತು ನಿಮಗೆ ಡ್ಯುಯಲ್ ಝೋನ್ AC ಕೂಡ ಬರುತ್ತೆ ಇದರಲ್ಲಿ. ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಆದಷ್ಟು ಬೇಕಷ್ಟು ಫೀಚರ್ಸ್ ಇದೆ ಸರ್ ಇದರಲ್ಲಿ. ನಿಮಗೆ ಆಡಿದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ವಿತ್ ಸನ್ರೂಫ್ ಇದೆ. ಇದು ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ವಿತ್ ಆಟೋ ಫೋಲ್ಡಿಂಗ್ ಫಂಕ್ಷನ್ ಬರುತ್ತೆ. ನೋಡ್ತಿರ್ಬೋದು, ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ. ಬ್ಯೂಟಿಫುಲ್ ವೆಹಿಕಲ್ಲು. ಫೀಚರ್ಸ್ ಹೇಳ್ತಾ ಹೋದರೆ ಒಂದು ಅರ್ಧ ಗಂಟೆ ಬೇಕು, ಅಷ್ಟು ಫೀಚರ್ಸ್ ಇರುತ್ತೆ ಇದರಲ್ಲಿ. 2 ಲೀಟರ್ TDI ಪವರ್ಫುಲ್ ಇಂಜಿನ್ ಇದು. ಹೌದು ಸರ್. ಪ್ರೈಸ್ ಇದು? ಸರ್ ಇದು ಬಂದ್ಬಿಟ್ಟು ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ 5,85,000. ಓಕೆ. ಫೈನಲ್ ಟು ಫೈನಲ್ 5,35,000 ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಂದ್ರೆ ಆ ಟ್ಯಾಕ್ಸ್ ಎಷ್ಟು ಬೀಳುತ್ತೋ ಅದೆಲ್ಲ ಹೆಲ್ಪ್ ನಾನು ಮಾಡ್ತೀನಿ ಸರ್. 5,35,000ಕ್ಕೆ ವಿತ್ NOC Audi A4 ಸಿಗ್ತಾ ಇದೆ, ಬ್ಲ್ಯಾಕ್ ಬ್ಯೂಟಿ. ಸೊ ಯಾರಾದರೂ ಈ ಗಾಡಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳ್ಕೊಬೋದು. ಬಟ್ ಇಮಿಡಿಯೇಟಾಗಿ ತೊಗೊಂಡು ನೀವು ಟ್ರಾನ್ಸ್ಫರ್ ಮಾಡಿಸ್ಬೇಕಂತೇನಿಲ್ಲ. ಲಿಮಿಟೆಡ್ ಟೈಮ್ ಇರುತ್ತೆ, ಅದರೊಳಗೆ ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ಅಷ್ಟರೊಳಗೆ ನೀವು ಅಮೌಂಟ್ನ ಅರೇಂಜ್ ಮಾಡ್ಕೋಬೋದು. ಬಟ್ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ, ಇನ್ವಾಯ್ಸ್ ವ್ಯಾಲ್ಯೂ ಮೇಲೆ ನಿಮಗೆ 50% ಡಿಪ್ರಿಸಿಯೇಷನ್ ಆಗಿ ಅದ್ರ ಮೇಲೆ 18% ಏನೋ ಕಟ್ಟಬೇಕಾಗುತ್ತೆ. ಅದು ಎಕ್ಸಾಕ್ಟಾಗಿ ಇವ್ರಿಗೆ ಬಂದಾಗ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, i20 ನೋಡ್ತಿರೋರಿಗೆ 2 ಆಪ್ಷನ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ i20 ಇಲೈಟು, ಆಸ್ಟಾ ಆಪ್ಷನಲ್ಲು.
ಅದು ಕೂಡ ಫುಲ್ಲಿ ಟಾಪ್ ಎಂಡು. ಓಕೆ 2017 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು 19,000 ಓಡಿದೆ. ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಬರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ, ವಿತೌಟ್ ಸನ್ರೂಫ್ ಬರುತ್ತೆ. ಇದಕ್ಕೆ ಇದರಲ್ಲಿ ಆ್ಯಡ್ ಆನ್ ಏನಿದ್ರೆ ನಿಮಗೆ 10 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ವಿತ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, 6 ಏರ್ ಬ್ಯಾಗ್ಸ್ ಬರುತ್ತೆ. ಇದಕ್ಕೆ ನಿಮಗೆ 6 ಏರ್ ಬ್ಯಾಗ್ ವೇರಿಯಂಟ್ ಇದು, ರೇರ್ ವೈಪರ್ ವಿತ್ ಡಿಫಾಗರ್ ಕೂಡ ಬರುತ್ತೆ ಸರ್. ಓಕೆ ಆ್ಯಂಡ್ ಗ್ರೇ ಕಲರ್ ವೆಹಿಕಲ್, ಎಲಿಫೆಂಟ್ ಗ್ರೇ, ಚೆನ್ನಾಗಿ ಕಾಣ್ತಾ ಇದೆ ವೆಹಿಕಲ್. ಸರ್ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಬಂದ್ಬಿಟ್ಟು 6,95,000. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 6,55,000ಗೆ ಮಾಡ್ಕೊಡ್ತೀನಿ. 6,55,000ಕ್ಕೆ Hyundai i20 ಆಸ್ತಾ ಆಪ್ಷನಲ್ಲು ಇಲೈಟು ನೋಡ್ತಿರ್ಬೋದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಇದರಲ್ಲಿ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ಯಾರಾದರೂ ಅಫೋರ್ಡಬಲ್ ಸೆಡಾನ್ ನೋಡ್ತಾ ಇದ್ರೆ ನಿಸಾನ್ ಸನ್ನಿ ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ನಿಸಾನ್ ಸನ್ನಿ 2013 ಮಾಡಲು ಸೆಕೆಂಡ್ ಓನರು, ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ ಇದಕ್ಕೆ ನಿಮಗೆ. ಓಕೆ ಇದು ಕೂಡ ಬಂದ್ಬಿಟ್ಟು ಟಾಪ್ ಎಂಡ್ ವರ್ಜನ್ ಹೇಳ್ತೀವಿ, ಟಾಪ್ ಎಂಡ್ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಗಾಡಿ ಬಂದ್ಬಿಟ್ಟು 70,000 ಓಡಿದೆ ಸರ್. ಓಕೆ ಸರ್ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಬಂದ್ಬಿಟ್ಟು 4,35,000. ಫೈನಲ್ ಟು ಫೈನಲ್ 3,85,000ಗೆ ಮಾಡ್ಕೊಡ್ತೀನಿ. 3,85,000 ಬಂದರೆ ಏನಾರ ಫೈನಲ್ ಆಗುತ್ತಾ? ಬನ್ನಿ ಮಾತಾಡೋಣ. ಓಕೆ ಸರ್. ಹಾಗಾದ್ರೆ ವೀಕ್ಷಕರೇ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ಕೋಡಾ ರ್ಯಾಪಿಡ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ವೇರಿಯಂಟ್ ಬರುತ್ತೆ. 2013 ಮಾಡಲು, ಗಾಡಿ ಬಂದ್ಬಿಟ್ಟು 1,10,000 ರೆಕಾರ್ಡೆಡ್ ಮೈಲೇಜ್ ಇದೆ. ಓಕೆ ಗಾಡಿ ಮೇಲೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಹೊಸ ಟೈರ್ಸ್ ಹಾಕಿದ್ದೀನಿ, A1 ಕಂಡೀಷನ್ ಅಲ್ಲಿದೆ. ಬಜೆಟ್ ಫ್ರೆಂಡ್ಲಿ ಒಂದು ನಿಮಗೆ ಪವರ್ಫುಲ್ ಸೆಡಾನ್ ಬೇಕಂದ್ರೆ ನನ್ನ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಸರ್. ಇದು ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ. ಸ್ಕೋಡಾ ರ್ಯಾಪಿಡ್ ಇಸ್ ಆಲ್ವೇಸ್ ಎ ಬೆಸ್ಟ್. ನಿಮಗೆ ಒಂದು ಸೆಮಿ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಸಿಟಿಯಲ್ಲಿ ಮೈಲೇಜ್ ಬಂದ್ಬಿಟ್ಟು 12 to 14 ತನಕ ಬಂದೇ ಬರುತ್ತೆ ಗ್ಯಾರಂಟಿಡು. ಆನ್ ಹೈವೇ ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್. 80 ಸ್ಪೀಡಲ್ಲಿ ಓಡಿಸಿದ್ರೆ 20 ತನಕ ರೀಚ್ ಮಾಡಬಹುದು ಸರ್. ಒಂದು 100-120 ಓಡಿಸ್ತೀರಾ ಅಂದ್ರೆ ಒಂದು 17-16 ಬರುತ್ತೆ ಆರಾಮಾಗಿ. ಓಕೆ ಸರ್. ಹಾಗಾದ್ರೆ ಸೊ ಇದು ಬಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಫೈನಲ್ ಟು ಫೈನಲ್ 3,45,000ಗೆ ಡನ್ ಮಾಡ್ಕೊಡ್ತೀನಿ ವಿತ್ ಫುಲ್ ಟ್ಯಾಂಕ್ ಫ್ಯೂಯಲ್ ಅಟ್ ದಿ ಟೈಮ್ ಆಫ್ ಡೆಲಿವರಿ. 3,45,000 ಫೈನಲ್ ಪ್ರೈಸ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು ಯಾವ್ದು ಸರ್? ಇದು BMW 525i. ಓಕೆ 2009 ಮಾಡಲ್ ಸಿಂಗಲ್ ಓನರು, ಗಾಡಿ ಬಂದ್ಬಿಟ್ಟು 50,000 ರೆಕಾರ್ಡೆಡ್ ಮೈಲೇಜ್ ವಿತ್ ಸರ್ವಿಸ್ ಹಿಸ್ಟ್ರಿ ಬೇಕಂದ್ರೆ ಕೊಡ್ತೀನಿ. ಪೆಟ್ರೋಲ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ ಇದರಲ್ಲಿ, ವಿತ್ ಸನ್ರೂಫ್ ಕೂಡ ಬರುತ್ತೆ. ಓಕೆ ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಇದು? 50,000 ಓನ್ಲಿ, 50,000 ಅಷ್ಟೇ. 50,000 ಸರ್ವಿಸ್ ಹಿಸ್ಟ್ರಿ ಇದೆ ಇದಕ್ಕೆ. ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ ನಿಮಗೆ. ಓಕೆ ಹೆಡ್ ಲ್ಯಾಂಪ್ ವಾಷರ್ಸ್ ಇರಲಿ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇರಲಿ, ಸನ್ರೂಫ್ ಇರಲಿ, 6 ಏರ್ ಬ್ಯಾಗ್ಸ್ ಇರಲಿ, ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇರಲಿ. ಇಷ್ಟು ಈ ಬಜೆಟಲ್ಲಿ ಈ ಮಾಡಲು ಬೆಂಗಳೂರಲ್ಲಿ ಯಾರು ಕೊಡಲ್ಲ. ಮಾತ್ರ 3,95,000ಕ್ಕೆ ಮಾಡ್ಕೊಡ್ತೀನಿ ಸರ್. ಬರೀ 3,95,000. ಗಾಡಿ ಹೆಂಗಿದೆ ಸರ್? ಗಾಡಿ A1 ಕಂಡೀಷನ್ ಇದೆ. ಬನ್ನಿ ಓಡಿಸಿ ಇನ್ಸ್ಪೆಕ್ಟ್ ಮಾಡಿ ಅದಾದ್ಮೇಲೆ ತಗೊಂಡೋಗಿ. ಸೊ ಒಟ್ನಲ್ಲಿ ಒಂದು i20, ಒಂದು 2014 ಮಾಡಲ್ i20 ಪ್ರೈಸ್ ಬರಲ್ಲ ಸರ್. 14 ಮಾಡಲು ಬರಲ್ಲ ಅಂತೀರಾ? ಮಾಡಲು ಬರಲ್ಲ ನಿಮಗೆ. ಓಕೆ ಆ ಪ್ರೈಸ್ ಅಲ್ಲಿ ಒಂದು BMW 525i ಕೊಡ್ತೀನಿ ಸರ್. ಒನ್ ಆಫ್ ದಿ ಪವರ್ಫುಲ್ ಸೆಡಾನ್ ಆಕ್ಚುಲಿ ಇದು. ಅಲಾಯ್ ವೀಲ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ. ಡೆಲ್ಲಿ ಗಾಡಿ ನೀವು ತಗೊಂಡೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೇನು ಪ್ರೈಸಿಂಗ್ ಇರುತ್ತೆ ಅದನ್ನು ತಿಳಿಸ್ಕೊಡ್ತಾರೆ, ನೀವು ಖಂಡಿತವಾಗ್ಲೂ ತಿಳ್ಕೊಬಹುದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು ಕೂಡ ಬುಕ್ ಆಗ್ಬಿಟ್ಟಿದೆಯಂತೆ. ಸೊ ಆದಷ್ಟು ಬೇಗ ಬನ್ನಿ. ಇಲ್ಲಿ ಆಕ್ಚುಲಿ ಫಾಸ್ಟ್ ಮೂವಿಂಗ್ ಇದೆ, ಲಿಮಿಟೆಡ್ ಸ್ಟಾಕ್, ಬಟ್ ಬೇಗ ಮೂವ್ ಆಗ್ತಾ ಇರ್ತದೆ. ಸೊ ಇನ್ನು ಈ ಅಕಾರ್ಡ್ಗೂ ಕೂಡ ಆಕ್ಚುಲಿ ಯಾರೋ ಒಬ್ರು ಬಂದಿದ್ದಾರಂತೆ, ಬಟ್ ಏನೋ ಇಬ್ರು ಬುಕ್ ಮಾಡಿದ್ದಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಅಂದ್ರೆ ಇದು ಲೋನ್ಗೆ ಹೋಗಿರೋದ್ರಿಂದ ಲೋನ್ ಆದ್ರೆ ಅವ್ರಿಗೆ ಫೈನಲ್ ಆಗತ್ತೆ, ಇಲ್ಲ ಅಂದ್ರೆ ಡೀಟೇಲ್ಸ್ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಂಡು ನೀವು ಬಂದೊಂದ್ಸಲಿ ಕನ್ಫರ್ಮ್ ಮಾಡ್ಕೋಬಹುದು. ಅದನ್ನ ಬಿಟ್ಟರೆ ನಿಮಗೆ ಅಕಾರ್ಡ್ ಸೆಗ್ಮೆಂಟಲ್ಲೇ ಸಾಕಷ್ಟು ಗಾಡಿಗಳಿದೆ, ಬಟ್ ಇದು ಪೆಟ್ರೋಲು, ಮಿಕ್ಕಿದೆಲ್ಲ ಡೀಸೆಲ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು XUV 500 ಇದೆ, ವೈಟ್ ಕಲರಲ್ಲಿ ಸಕ್ಕದಾಗಿ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಮಹೀಂದ್ರಾ XUV 500 W10 ವೇರಿಯಂಟ್ ಬರುತ್ತೆ. ಓಕೆ 2015 ಮಾಡಲ್ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರು, 58,000 ಓಡಿದೆ. ಡೀಸೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದು. ಓಕೆ 8 ಸೀಟರ್ ವೆಹಿಕಲ್ ಕೆಪಾಸಿಟಿ ಬರುತ್ತೆ ನಿಮಗೆ. ಆಲ್ಮೋಸ್ಟ್ 8 ಏರ್ ಬ್ಯಾಗ್ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಇನ್ಫೋಟೈನ್ಮೆಂಟ್, ಮಹೀಂದ್ರಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಟ್ರೈಝೋನ್ AC ಬರುತ್ತೆ. ಟ್ರೈಝೋನ್ AC ಬರುತ್ತೆ, ಒಳ್ಳೆ ಲೆಗ್ ರೂಮ್ ಬರುತ್ತೆ. ಮ್ಯಾಟ್ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕಂಫರ್ಟಬಲ್ ಆಗಿರುತ್ತೆ ವೆಹಿಕಲ್. ಟಾಪ್ ಆಫ್ ದಿ ಲೈನ್ ವೇರಿಯಂಟ್ ಇದು, ವಿತ್ ಸನ್ರೂಫ್. ಸರ್ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 12,50,000. ಫೈನಲ್ ಟು ಫೈನಲ್ 11,75,000ಗೆ ಡನ್ ಮಾಡ್ಕೊಡ್ತೀನಿ. 11,75,000. ಆಕ್ಚುಲಿ ಹೊಸ XUV 700 ಬಂದಿದ್ರು ಕೂಡ ಈ ಒಂದು XUVಗೆ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ವೈಟ್ ತುಂಬ ಜನ ಹುಡುಕ್ತಾ ಇರ್ತೀರಾ, ವಿತ್ ಸನ್ರೂಫು. ಖಂಡಿತವಾಗ್ಲೂ ಈ ವೆಹಿಕಲ್ ಸಜೆಸ್ಟ್ ಮಾಡ್ತೀನಿ, ಯಾಕೆಂದರೆ ಎಕ್ಸ್ಟೀರಿಯರ್ ಹಂಗಿದೆ. ಒಂದ್ಸಲಿ
ಇಂಜಿನ್ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಮತ್ತೊಂದು XUV 500. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು XUV 500 W6 ವೇರಿಯಂಟು 2012 ಮಾಡೆಲ್, ಸೆಕೆಂಡ್ ಓನರ್, ಗಾಡಿ ಬಂದ್ಬಿಟ್ಟು 77,000 ಓಡಿದೆ ಸರ್. ಡೀಸೆಲ್ ಮ್ಯಾನ್ಯುಯಲ್. ಹೌದು ಸರ್. ಇದು ಬಂದ್ಬಿಟ್ಟು ಬೇಸಿಕ್ XUV ದಲ್ಲಿ, ಅಂದರೆ ನಿಮಗೆ ನೆಸೆಸರಿ ಫೀಚರ್ಸ್ ಎಲ್ಲ ಬಂದಿದೆ ಸರ್ ನಿಮಗೆ. ಇದರಲ್ಲಿ ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್, ಸೆಂಟ್ರಲ್ ಲಾಕಿಂಗ್, ಡ್ಯುಯಲ್ ಏರ್ ಬ್ಯಾಗ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇರಲಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ಬಿಎಮ್ಸ್ ಎಲ್ಲ ಬೇಸಿಕ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಬರಲ್ಲ, ಮತ್ತೆ ಏರ್ ಬ್ಯಾಗ್ಸ್ ಬಂದು ಎರಡೇ ಬರುತ್ತೆ. ಹೌದು ಸರ್. ಸರ್ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000. ಫೈನಲ್ ಟು ಫೈನಲ್ 6,25,000 ಗೆ ಮಾಡ್ಕೊಡ್ತೀನಿ. 6,25,000ಕ್ಕೆ XUV 500. ಯಾವ ಮಾಡಲ್ ಸರ್ ಇದು? 12 ಮಾಡಲ್. 12 ಮಾಡಲ್ XUV 500 ಸಿಗ್ತಾ ಇದೆ. ವೀಕ್ಷಕರೇ, ಗಾಡಿ ಕಂಡೀಷನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು XUV 500 ಇದೆ. ಎಸ್ ಸರ್. ಸರ್ ಇದು ಕೂಡ 2012 ಮಾಡಲು, ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರು, 68,000 ಓಡಿದೆ. W8 ವೇರಿಯಂಟ್ ಇದು. ಓಕೆ. ಇದರಲ್ಲಿ ನಿಮಗೆ ಆಡ್ ಆನ್ಸ್ ಬಂದ್ಬಿಟ್ಟು ಅಲಾಯ್ ವೀಲ್ಸ್ ಮತ್ತು 6 ಏರ್ ಬ್ಯಾಗ್ಸ್, ಲೆದರ್ ಸೀಟ್ಸ್, ಎಲೆಕ್ಟ್ರಿಕಲ್ ಕ್ಲೋಸಿಂಗ್ ORVMs ಬರುತ್ತೆ ನಿಮಗೆ. ಸನ್ ರೂಫ್ ಒಂದು ಮತ್ತು ಪುಷ್ ಬಟನ್ ಸ್ಟಾರ್ಟ್ ಬರಲ್ಲ, ಅದು ಕೂಡ W10 ಅಲ್ಲಿ ಬರುತ್ತೆ. ಓಕೆ. ಆಲ್ಮೋಸ್ಟ್ ಸೇಮ್ ಫೀಚರ್ಸ್ ಆಸ್ W6. ಪ್ರೈಸ್ ಇದು? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,85,000. ಫೈನಲ್ ಟು ಫೈನಲ್ 7,45,000 ಗೆ ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ಲು ನೋಡ್ತಿರ್ಬೋದು, ಹೋಂಡಾ ಜಾಸ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಹೋಂಡಾ ಜಾಸ್ VMT ಪೆಟ್ರೋಲ್ ಮ್ಯಾನ್ಯುಯಲ್ಲು, 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ಬಂದ್ಬಿಟ್ಟು 58,000 ಓಡಿದೆ. ಓಕೆ. ಟಾಪ್ ಆಫ್ ದಿ ಲೈನ್ ವೇರಿಯಂಟ್ ಬರುತ್ತೆ ಇದರಲ್ಲಿ ನಿಮಗೆ. ಆಲ್ಮೋಸ್ಟ್ ಎಲ್ಲ ಫೀಚರ್ ಬರುತ್ತೆ. ಸೆಂಟ್ರಲ್ ಲಾಕಿಂಗ್, ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಬಂದ್ಬಿಟ್ಟು ಹೋಂಡಾದೇ ಬರುತ್ತೆ ನಿಮಗೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಟಚ್ ಪ್ಯಾನಲ್ AC ಬರುತ್ತೆ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವಿಎಮ್ಸು, ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ ಇದರಲ್ಲಿ. ಹೌದು ಸರ್. ಲೆಗ್ ರೂಮ್ ಅಂತೂ ಸೆಕೆಂಡ್ ರೋ ಒಂದು ಸೆಗ್ಮೆಂಟ್ ಅಲ್ಲೇ ಬೆಸ್ಟ್, ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಇದು ಬರುತ್ತೆ ನಿಮಗೆ. ಎಸ್ ಸರ್. ಸರ್ ಪ್ರೈಸ್ ಇದು? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000. ಫೈನಲ್ ಟು ಫೈನಲ್ 5,25,000 ಗೆ ಮಾಡ್ಕೊಡ್ತೀನಿ. 5,25,000ಕ್ಕೆ ಹೋಂಡಾ ಜಾಸು, ಮಾಡೆಲ್ ಬಂದ್ಬಿಟ್ಟು 2015 ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ಲು, ಈ ಗಾಡಿನೇ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಕೇಳ್ತಾ ಇದ್ದಿದ್ದು ನಾನು ಇವ್ರಿಗೆ, ಗಾಡಿ ಸೇಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಸೇಲ್ ಆಗಿದೆ ಅಂತ ಆಲ್ರೆಡಿ, ಅಂದರೆ ಬುಕ್ ಮಾಡಿದ್ದಾರೆ, ಲೋನ್ಗೆ ಹೋಗಿರೋದ್ರಿಂದ ನೀವು ಬಂದಾಗ ಒಂದ್ಸಲಿ ಚೆಕ್ ಮಾಡ್ಕೊಂಡು ತೊಗೋಬೋದು. ಗಾಡಿ ಅಂತೂ ಕ್ಲಾಸಾಗಿ ಕಾಣ್ತಾ ಇದೆ, ನೋಡ್ತಿದ್ದೀರಾ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಇದು. ಹೌದು ಸರ್. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2013 ಮಾಡಲ್, ಹೋಂಡಾ ಅಕಾರ್ಡ್, ಟಾಪ್ ಆಫ್ ದಿ ಲೈನ್ ವೇರಿಯಂಟ್ ಬರುತ್ತೆ ವಿತ್ ಸನ್ ರೂಫ್, VMT ಅಂತ ಹೇಳ್ಬೋದು. ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ವಿತ್ ಅಲಾಯ್ ವೀಲ್ಸ್, ಹೊಸ ಟೈರ್ಸ್ ಇದೆ ನಿಮಗೆ, ABS ಕೂಡ ಬರುತ್ತೆ, 2.4 ಲೀಟರ್ IV ಟೆಕ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಇದು ನಿಮಗೆ. ಪೆಟ್ರೋಲ್ ಇಂಜಿನ್. ಹೌದು ಸರ್. ಸೊ ಇದು ಪುಷ್ ಬಟನ್ ಸ್ಟಾರ್ಟಾ ಸರ್ ಇದು? ಇಲ್ಲ ಸರ್, ಇದು ಕೀ ಸ್ಟಾರ್ಟ್ ಇದು. ಕೀ ಸ್ಟಾರ್ಟ್ ಇದು. ಹೌದು. ಆ್ಯಂಡ್ ಎಲೆಕ್ಟ್ರಿಕಲ್ 8-way ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಲೆದರ್ ಸೀಟ್ಸ್, ರೇರ್ ಅಲ್ಲಿನೂ ನಿಮಗೆ ವುಡನ್ ಫಿನಿಶಿಂಗ್, ಫ್ರಂಟ್ ಅಲ್ಲಿನೂ ವುಡನ್ ಫಿನಿಶಿಂಗ್ ಬರುತ್ತೆ. ಕಂಪ್ಲೀಟ್ಲಿ ಲಕ್ಸುರಿ. ನಿಮಗೆ ಸೆಕೆಂಡ್ ರೋಲು ಕೂಡ AC ವೆಂಟ್ಸ್ ಕೂಡ ಬರುತ್ತೆ. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೆಹಿಕಲ್. ಬೂಟ್ ಸ್ಪೇಸ್ ಇರಲಿ, ಲೆಗ್ ರೂಮ್ ಇರಲಿ, ಏನಾದರೂ ಇರಲಿ, ಎಲ್ಲ ಕಂಪ್ಲೀಟ್ ಆಗಿ ಫುಲ್ ಕಂಫರ್ಟಬಲ್ ಆಗಿದೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಮೈಲೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಆಸ್ ಅ ಪೆಟ್ರೋಲ್ 2.4 ಲೀಟರ್ ಇಂಜಿನ್ ಬರುತ್ತೆ ಇದು. ಸ್ವಲ್ಪ ಸರ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ 6,85,000 ಕೋಟಿಂಗ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 5,75,000 ಗೆ ಡನ್ ಮಾಡ್ಕೊಡ್ತೀವಿ. 5,75,000ಕ್ಕೆ 12 ಮಾಡಲ್, 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಹೋಂಡಾ ಅಕಾರ್ಡ್, ಕ್ಲಾಸ್ ಕಂಡೀಷನ್ನು. ಸೊ ಈ ಗಾಡಿಗಳಿಗೆಲ್ಲ ಅಷ್ಟು ವ್ಯಾಲ್ಯೂ ಇದೆ ಆ್ಯಕ್ಚುಲಿ, ಬಟ್ ಅಂಡರ್ ರೇಟೆಡ್ ವೆಹಿಕಲ್ಸು. ಯಾಕೆಂದರೆ ಇಂಡಿಯಾದಲ್ಲಿ ಮೈಲೇಜ್ ಬರಲ್ಲ ಅಂದ್ಬಿಟ್ಟು ಪ್ರೈಸ್ ಕಮ್ಮಿ, ಬಟ್ ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಅಬೌಟ್ 25 lakhs ವೆಹಿಕಲ್ಸ್. ಹೌದು ಸರ್. 25 ಲಕ್ಷಕ್ಕಿಂತ ಜಾಸ್ತಿ ಇದು ಎಕ್ಸ್-ಶೋರೂಮ್ ಪ್ರೈಸು, ಆನ್ ರೋಡ್ ಪ್ರೈಸ್ ಇದ್ದಿದ್ದು. ಸೊ ಖಂಡಿತವಾಗ್ಲೂ ನೀವು ಬಂದು ಚೆಕ್ ಮಾಡ್ಕೊಂಡು ತೊಗೋಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, 2 ಜೆಟಾಗಳಿದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ವೋಕ್ಸ್ ವ್ಯಾಗನ್ ಜೆಟಾ ಹೈಲೈನು. ಓಕೆ. ಅದು ಕೂಡ ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ, 6 ಗೇರ್ ಬಾಕ್ಸ್, 6 ಶಿಫ್ಟ್ ಗೇರ್ ಬಾಕ್ಸ್ ಬರುತ್ತೆ ಇದು ನಿಮಗೆ. 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಹೊಸ ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ, ಟಾಪ್ ಆಫ್ ದಿ ಲೈನ್ ವೇರಿಯಂಟು, ಮತ್ತು ಲೆದರ್ ಸೀಟ್ಸು, ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಪವರ್ ಸ್ಟೇರಿಂಗು, ಮತ್ತು ನಿಮಗೆ AC ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು. 2 ಲೀಟರ್ ಇಂಜಿನ್ ಬರುತ್ತೆ ಸರ್ ನಿಮಗೆ ಇದರಲ್ಲಿ, ಪವರ್ಫುಲ್ 2 ಲೀಟರ್ ಇಂಜಿನ್ ಬರುತ್ತೆ. ಸೊ ಪ್ರೈಸ್ ಇದು? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,45,000. ಫೈನಲ್ ಟು ಫೈನಲ್ 5,75,000 ಗೆ ಮಾಡ್ಕೊಡ್ತೀವಿ. ಯಾವ ಮಾಡಲ್ ಸರ್ ಇದು? 2013 ಮಾಡಲ್. 13 ಮಾಡಲ್ ಜೆಟಾ ಇದು. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಜೆಟಾ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲು, ಸೆಕೆಂಡ್ ಓನರು, ಗಾಡಿ ಬಂದ್ಬಿಟ್ಟು 1,10,000 ಓಡಿದೆ. ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಇದು ನಿಮಗೆ. ಓಕೆ. ಸೇಮ್ ಫೀಚರ್ಸು, ಸೇಮ್ ಎಂಜಿನ್ ಕೂಡ ಬರುತ್ತೆ. ಪ್ರೈಸಸ್ಸು ಸೇಮ್ ಇದೆ ಸರ್. ಕೋಟಿಂಗ್ ಪ್ರೈಸ್ 6,45,000, ಫೈನಲ್ ಪ್ರೈಸ್ 5,75,000. ಒಟ್ಟಿನಲ್ಲಿ ಈ 4 ಗಾಡಿ ಏನು ನೋಡಿದ್ರಿ, ಪಸೆಟ್ ಆಗಿರ್ಬೋದು, ಜೆಟಾ 2 ಆಗಿರ್ಬೋದು, ಮತ್ತೆ ಒಂದು ಅಕಾರ್ಡ್ ಆಗಿರ್ಬೋದು, ಎಲ್ಲ ಗಾಡಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸ್, ಎಲ್ಲ 575, ಎಲ್ಲ 12, 13 ಮಾಡಲ್ಸ್ ವೆಹಿಕಲ್ಸ್.
ಸೂಪರ್ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕ್ಯಾಲಾ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ರೆನಾಲ್ಡ್ ಸ್ಕಾಲಾ RX-Z ವೇರಿಯಂಟು. ಓಕೆ. ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಬರುತ್ತೆ, ಟಾಪ್ ಆಫ್ ದಿ ಲೈನ್ ವೇರಿಯಂಟ್ ಬರುತ್ತೆ ನಿಮಗೆ. ಹೊಸ ಟೈರ್ಸ್ ಇದೆ ವಿತ್ ಅಲಾಯ್ ವೀಲ್ಸ್, ABS, ಡ್ಯೂಯಲ್ ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ ನಿಮಗೆ. ಓಕೆ. ಲೆದರ್ ಸೀಟ್ಸ್ ಬರುತ್ತೆ. ರೇರಲ್ಲಿ ಕೂಡ ನಿಮಗೆ ಇದು AC ವೆಂಟ್ಸ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಇದರಲ್ಲೂ ಕೂಡ ರೇರ್ AC ವೆಂಟ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಕ್ವಾಲಿಟಿ ಕೂಡ ಕಂಪ್ಯಾರಿಟಿವ್ಲಿ ಸ್ವಿಫ್ಟ್ ಡಿಸೈರ್ಗಿಂತ ಬೆಸ್ಟ್ ಕ್ವಾಲಿಟಿ ಬರುತ್ತೆ. ಬೆಸ್ಟ್ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಪವರ್ ಕೂಡ ಜಾಸ್ತಿ ಬರುತ್ತೆ. 100 BHP ಬರುತ್ತೆ ಇದು. ಸರ್ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000. ಫೈನಲ್ ಟು ಫೈನಲ್ 3,85,000ಗೆ ಡನ್ ಮಾಡಿ. 3,85,000. ಯಾವ ಮಾಡಲ್ ಸರ್ ಇದು? 2013 ಮಾಡಲು. 13 ಮಾಡಲ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟಾಟಾ ಮಾನ್ಸಾ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಟಾಟಾ ಮಾನ್ಸಾ 2012 ಮಾಡಲ್, ಸೆಕೆಂಡ್ ಓನರ್, 75,000 ಡ್ರಿವನ್. ಓಕೆ. ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್. ಬಜೆಟ್ ಅಲ್ಲಿ ನಾವು ಗಾಡಿ ಕಲ್ತ್ಕೋಬೇಕು, ಇಲ್ಲ ಅಂದ್ರೆ ನಾವು ಲಾಂಗ್ ವೀಕೆಂಡ್ಸ್ ಹೋಗ್ಬೇಕು, ಪರ್ಫೆಕ್ಟ್ ಸಜೆಷನ್ ವಿತ್ ಇನ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತಾರಲ್ಲ. ಹೊಸ ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಲೆದರ್ ಸೀಟ್ಸ್ ಆಫ್ಟರ್ ಮಾರ್ಕೆಟ್. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಇಂಟೀರಿಯರ್. ಇನ್ಫ್ಯಾಕ್ಟ್ ಬಾಡಿ ಮೇಲೆ ಒಂದು ಸ್ಕ್ರಾಚ್ ಇಲ್ಲ, ಎಂಜಿನ್ ಅಲ್ಲಿ ಒಂದು ಫಾಲ್ಟ್ ಇಲ್ಲ. ಡಾರ್ಕ್ ಬ್ರೌನ್ ಕಲರ್ ಇದೆ ಇಂಟೀರಿಯರ್ಸ್. ಸರ್ ಪ್ರೈಸ್ ಇದು? ಇದು ಒಂದು ಫೈನಲ್ ಮಾರ್ಜಿನ್ ಲೆಸ್ ಹತ್ರ ಒಂದು ಕ್ಲಾಸ್ ಆಗಿದೆ, ಅದು ಕೂಡ ಲೋ ಬಜೆಟ್ ಗಾಡಿ ಹೇಳಲ್ಲ, ಇದೊಂದು ಕ್ಲಾಸ್ ಆಗಿದೆ ವೆಹಿಕಲ್. ಅದಕ್ಕೆ ಲಾಸ್ಟ್ ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,10,000ಗೆ ಮಾಡ್ಕೊಡ್ತೀನಿ. 2,10,000. ಒಂಥರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದು. ಹೌದು ಸರ್. 2,25,000 ಹೇಳ್ತಾ ಇದ್ರೆ ಒಂದು ಫೈನಲ್ ಪ್ರೈಸ್ ಅಲ್ಲಿ 2,10,000ಗೆ 2012 ಮಾನ್ಸಾ ಸಿಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರೆಕ್ಸ್ಟಾನ್ ಇದೆ. ರೆಕ್ಸ್ಟಾನ್ ಯಾವಾಗಲೂ ಕೂಡ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದ್ದೇ ಇರುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು ಮಹೀಂದ್ರಾ ರೆಕ್ಸ್ಟಾನು RX-6 ವೇರಿಯಂಟ್ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು ಸ್ವಲ್ಪ ಲಿಮಿಟೆಡ್ ವೆಹಿಕಲ್ಸ್ ಅಂತ ಹೇಳ್ಬೋದು. ವಿತ್ ಸನ್ರೂಫ್ ಬರುತ್ತೆ ನಿಮಗೆ. RX-6 ಬಂದ್ಬಿಟ್ಟು ಟಾಪ್ ಆಫ್ ದಿ ಲೈನು, 2014 ಮಾಡಲ್, ಸೆಕೆಂಡ್ ಓನರು, 77,000 ಡ್ರಿವನ್ ಆಗಿದೆ. ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ ಇದು ವೆಹಿಕಲ್ ನಿಮಗೆ. 7 ಸೀಟರ್ಸ್ ಬರುತ್ತೆ ನಿಮಗೆ. ಟ್ರೈಝೋನ್ AC ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, 8+ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನಿಮಗೆ. ಓಕೆ. ಹೌದು ಸರ್. ಪ್ರೈಸ್ ಇದು? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000. ಫೈನಲ್ ಟು ಫೈನಲ್ 7,45,000ಗೆ ಮಾಡ್ಕೊಡ್ತೀನಿ. 7,45,000ಕ್ಕೆ ಸನ್ರೂಫ್ ಇರುವಂತಹ ರೆಕ್ಸ್ಟಾನು. ಹೌದು. ನಿಮಗೆ ಮಹೇಂದ್ರಾ XUV-ಗಿಂತ ನೆಕ್ಸ್ಟ್ ಲೆವೆಲ್ ವೆಹಿಕಲ್ ಇದು. ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಲು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ನಿಮಗೆ ಫೀಚರ್ಸ್ ಬಂದ್ಬಿಟ್ಟು XUV 500 ಏನು ಬರುತ್ತೆ, W10 ಅದಕ್ಕಿಂತ ಜಾಸ್ತಿ ಬರುತ್ತೆ ಫೀಚರ್ಸ್ ಇದರಲ್ಲಿ. ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಕೋಲಿಯಸ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ರೆನಾಲ್ಟ್ ಕೋಲಿಯಸ್ 2015 ಮಾಡಲು, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 79,000 ಓಡಿದೆ. ಡೀಸೆಲ್ ಆಟೋಮೆಟಿಕ್ 4x4 ಟ್ರಾನ್ಸ್ಮಿಷನ್ ಬರೋದು ಇದು. ಓಕೆ. ದಟ್ ಇಸ್ ಇದು ಬಂದ್ಬಿಟ್ಟು ಕಾಂಪ್ಯಾಕ್ಟ್ SUV, 4x4 ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ಓಕೆ. ಒಂದು ಅಫೋರ್ಡಬಲ್ 4x4 ಗಾಡಿ ತಗೋಬೇಕಂತ ಹೇಳಿದ್ರೆ ಇದು ಬೆಸ್ಟ್ ಆಪ್ಷನ್. ಹೌದು ಸರ್. ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,75,000. ಒಂದು ಒಳ್ಳೆ ಡೀಲ್ ಕೊಡ್ತೀನಿ, 5,95,000ಗೆ ಡನ್ ಮಾಡ್ಕೊಡ್ತೀನಿ. 5,95,000ಕ್ಕೆ ಒಂದು ರೆನಾಲ್ಟ್ ಕೋಲಿಯಸ್ ಸಿಗ್ತಾ ಇದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಬೋಸ್ ಸಿಸ್ಟಮು, ಸ್ಪೀಕರ್ ಸಿಸ್ಟಮು, ಆ್ಯಂಡ್ ಆಲ್ಸೋ 6 ಏರ್ ಬ್ಯಾಗ್ಸು, ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಕ್ಯಾಪ್ಟಿವಾ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಶೆವರ್ಲೆ ಕ್ಯಾಪ್ಟಿವಾ 2012 ಮಾಡಲ್, ಸೆಕೆಂಡ್ ಓನರು. ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಬರುತ್ತೆ. 7 ಸೀಟರ್ ವೆಹಿಕಲ್ ಬರೋದು ಇದು ನಿಮಗೆ. ಓಕೆ. ವಿತ್ ಫುಲ್ಲಿ ಲೋಡೆಡ್ ಫೀಚರ್ಸ್ ಲೈಕ್ 18 ಇಂಚ್ ಅಲಾಯ್ ವೀಲ್ಸ್ ನಿಮಗೆ, ಬ್ರ್ಯಾಂಡ್ ನ್ಯೂ ಟೈರ್ಸ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಲೆದರ್ ಸೀಟ್ಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಟ್ರೈಝೋನ್ AC. ಓಕೆ. ಈ ವಿತ್ ಒಂದು 7 ಸೀಟರು ವಿತ್ ಇನ್ ದಿ ಬಜೆಟ್ ನಿಮಗೆ ಇನೋವಾ ಸಿಗಲ್ಲ, ಇದು ಸಿಗುತ್ತೆ ನಿಮಗೆ 2 ಲೀಟರ್ ಇಂಜಿನ್ದು. 3,95,000 ಫೈನಲ್ ಪ್ರೈಸ್ ಮಾಡ್ಕೊತೀನಿ. 3,95,000ಕ್ಕೆ 11 ಮಾಡಲ್ ಕ್ಯಾಪ್ಟಿವಾ 12 ಮಾಡಲ್. ಸಾರಿ, 12 ಮಾಡಲ್. ಹೌದು. ಆ್ಯಂಡ್ LT ಇದು. LT ಮಿಡ್ ವೇರಿಯಂಟ್. ಇಷ್ಟೆಲ್ಲ ವೆಹಿಕಲ್ ತೋರಿಸಿದ್ದೀರಾ, ತುಂಬಾ ಒಳ್ಳೆ ವೆಹಿಕಲ್ಸ್. ಹೌದು, ಇವಾಗ ನನಗೆ ಗೊತ್ತು, ನಿಮಗೆ ಗೊತ್ತು, ಇದೆಲ್ಲ ಬೆಸ್ಟ್ ವೆಹಿಕಲ್ಸ್ ಅಂತ ಹೇಳಿ. ಬಟ್ ಮೇಂಟೆನೆನ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಹೆಂಗ್ ಮೇಂಟೈನ್ ಮಾಡೋದು, ಇದೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಅನ್ನೋದರ ಅವ್ರಿಗೆ ಮೈಂಡ್ ಸೆಟ್ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೆಲ್ಲ ಬಂದ್ಬಿಟ್ಟು ಮಿಸ್ಕಾನ್ಸೆಪ್ಷನ್. ಒಂದು ಕ್ಲಿಯರ್ ಕಟ್ ಮಾತು ಹೇಳ್ತೀನಿ ನೋಡಿ. ಈಗ ಒಂದು ಕಂಪ್ಯಾರಿಸನ್ ನೀವು ಕ್ರೆಟಾಗೆ ತಗೊಳ್ಳಿ, ಇಲ್ಲ ಅಂದ್ರೆ ಸೆಲ್ಟಾಸ್ಗೆ ತಗೊಳ್ಳಿ. ಈ ಪ್ರೈಸ್ ಅಲ್ಲಿ ನಿಮಗೆ ಕ್ರೆಟಾ ಮತ್ತು ಈ ಫೀಚರ್ಸ್ ಏನೇನು ಬಂದಿದೆ ಇವಾಗೆಲ್ಲ ಕ್ರೆಟಾ ಅಲ್ಲಿ ಇವಾಗ ಕೊಡ್ತಾ ಇರೋದು ವಿತಿನ್ 6 lakhs. ಸೇಮ್ ಆಸ್ ಅಲ್ಲಿ ನಿಮಗೆ ಸೆಲ್ಟಾಸ್ ಅಲ್ಲಿ ಇರಲಿ, ಅದು ನಿಮಗೆ ಕ್ರೆಟಾ ಅಲ್ಲಿ ಇರಲಿ, ಸೇಮ್ ಫೀಚರ್ಸ್ ನಿಮಗೆ ವಿತಿನ್ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಬಂದುಬಿಟ್ಟು ಕಸ್ಟಮರ್ಸ್ಗೆ ಇದೆಲ್ಲ ತುಂಬ ಹೈಲೈನ್ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಅದೆಲ್ಲ ಒಂದು ಮಿಸ್ಕಾನ್ಸೆಪ್ಷನ್ ಆಗಿದೆ, ಒಂದು ಮೈಂಡ್ ಸೆಟ್ ಆಗಿದೆ. ಅದು ಬಂದುಬಿಟ್ಟು ಮೇಂಟೆನೆನ್ಸು ಇಷ್ಟು ನಾವು ಯಾಕೆ ಇಷ್ಟೊಂದು ಒಳ್ಳೆ ಗಾಡಿ ಕೊಡ್ತಾ ಇದ್ದೀವಿ ಅಂದರೆ, ಒಂದು 5,000 ಎಕ್ಸ್ಟ್ರಾ ಹೋಗಲಿ, ನಿಮಗೆ ಒಂದು ಪಾಕೆಟ್ ಫ್ರೆಂಡ್ಲಿ ಗಾಡಿ ಕೊಡ್ತಾ ಇದ್ದೀವಿ, ಅದು ಕೂಡ ವಿತ್ ಲೆಸ್ ಮೇಂಟೆನೆನ್ಸು. ನಿಮಗೆ ಶೋರೂಮಲ್ಲಿ ಹೋದರೆ ನಿಮಗೆ ಬಿಲ್ ಜಾಸ್ತಿ ಆಗುತ್ತಾ? ನಮ್ಮ ಹತ್ರನೇ ಬನ್ನಿ, ನಮ್ಮ ಹತ್ರ 3 ಗ್ಯಾರೇಜ್ ಇದೆ. ಸೂಪರ್. ಅದು ಒಟ್ಟಿನಲ್ಲಿ ನೀವು ಆನ್ ದ ಟೈಮ್ ಆಫ್ ಬೈಯಿಂಗ್ ಅದೆಲ್ಲ ಗೈಡ್ ಮಾಡ್ತೀವಿ, ಬೈಯಿಂಗ್ ಮಾಡ್ಕೊಡ್ತೀವಿ. ಬರೀ ಗಾಡಿ ಸೆಲ್ ಮಾಡೋದು ವಿಷಯ ಅಲ್ಲ,
ಗಾಡಿಗೆ ಪೋಸ್ಟ್ ಡೆಲಿವರಿ ಸರ್ವಿಸ್ ಏನಿರುತ್ತೆ ಕಸ್ಟಮರ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಯಾವಾಗ ಕಾಲ್ ಮಾಡ್ತಾರೆ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾವು ಇರ್ತೀವಿ, ನಮ್ಮದು ಸೇಲ್ಸ್ ಟೀಮ್ ಇರ್ತವೆ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ ವೀಕ್ಷಕರೇ. ಇದೆಲ್ಲ ನಿಮಗೆ ಡ್ರೈವರ್ಸ್ ಕಾರ್ಗಳು, ಕೋಲಿಯಸ್ ಆಗಿರ್ಬೋದು, ರೆಕ್ಸ್ಟಾನ್ ಆಗಿರ್ಬೋದು, ಅಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಯು ವಿಲ್ ಎಂಜಾಯ್ ದ ಕಾರ್. ಅಂದರೆ ಆ ಡ್ರೈವ್ನ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಸಿಗುತ್ತೆ. ನಿಮ್ಮ ಮೇಂಟೆನೆನ್ಸಲ್ಲಿ 1,000-2,000 ಹೆಚ್ಚಿಗೆ ಆದರೂ ಕೂಡ ನೀವು ಓವರ್ ಸೇವಿಂಗ್ ಚೆನ್ನಾಗಿ ಮಾಡಿರ್ತೀರಾ. ಓವರ್ ಸೇವಿಂಗ್ಸ್ ಚೆನ್ನಾಗಿ ಮಾಡಿರ್ತೀರಾ. ಎಲ್ಲ ಹೋದ್ರೇನು ಕಸ್ಟಮರ್ಗೆ ಅದು ಬೆಲೆ ವ್ಯಾಲ್ಯೂ ಫಾರ್ ಮನಿ ಸಿಗಲೇಬೇಕು. ಬಟ್ ಏನಂದರೆ ಈ ಥರ ಗಾಡಿಗಳಲ್ಲಿ ಮೇಂಟೆನೆನ್ಸ್ ಈಸಿನೇ ಇರುತ್ತೆ, ಮೇಜರ್ ಪಾರ್ಟ್ಸ್ ಯಾವುದು ಹೋಗಿರಬಾರ್ದು, ಅದನ್ನು ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲ ನಿಮಗೆ ಈಸಿಯಾಗಿ ಅಫೋರ್ಡ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂತಹ ಕಾರ್ಗಳು ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.